ಮೋದಿಜಿ ಜೀವಾವಧಿ ಶಿಕ್ಷೆ ಆಗಲೇಬೇಕು, ದೇಶಕ್ಕೆ ಬೇಕು ಹೊಸ ಕಾನೂನು. ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇವತ್ತು ನಾವು ಸರ್ಕಾರದ ಮುಂದೆ ದೊಡ್ಡ ಬೇಡಿಕೆ ಇಡಬೇಕಾಗಿದೆ. ಅದಕ್ಕೋಸ್ಕರವೇ ಈ ವಿಡಿಯೋ ಸ್ನೇಹಿತರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆನ ಅದು ಯಾವತ್ತೂ ಕೇಳಿ ಆಗಿದೆ. ಅದು ಸಣ್ಣ ವಿಚಾರ. ಆ್ಯಕ್ಚುಲಿ ಅವ್ರು ರಾಜೀನಾಮೆ ಕೊಡಲೇಬೇಕು. ಅದು ಸ್ಮಾಲ್ ಬೇಡಿಕೆ, ಅದು ದೊಡ್ಡದಲ್ಲ. ಮುಖ್ಯವಾಗಿ ಆಗಬೇಕಾಗಿರೋ ಬೇಡಿಕೆ ಏನು ಗೊತ್ತಾ? ಪೇಪರ್ ಲೀಕ್ ಮಾಡೋರಿಗೆ ಕೊಲೆ ಪ್ರಕರಣಗಳನ್ನು ಕನ್ಸಿಡರ್ ಮಾಡ್ದಂಗೆ ಅದನ್ನು ಕನ್ಸಿಡರ್ ಮಾಡಿ ಜೀವಾವಧಿ ಶಿಕ್ಷೆ ವಿಧಿಸಬೇಕು ಅನ್ನೋದು ನಮ್ಮ ಬೇಡಿಕೆ ಸ್ನೇಹಿತರೆ. ಅದಕ್ಕೆ ಸಾಲಿಡ್ ರೀಸನ್ಸ್ ಇದೆ ಯಾಕೆ ಅಂತ ಹೇಳಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ. ದೇಶದಲ್ಲಿ ದೊಡ್ಡ ಕೋಲಾಹಲ ಆಗ್ತಾ ಇದೆ. ನೀಟ್ ಹಗರಣ, ಅದರಿಂದ ಆದ ವಿದ್ಯಾರ್ಥಿಗಳ ಸಾವುಗಳನ್ನು ವಿರೋಧಿಸಿ ಕಾಕ್ರೋಚ್ ಪಾರ್ಟಿಯವರು ಧರಣಿ ಮಾಡ್ತಿದ್ದಾರೆ. ನಾಳೆ ಒಂದಿನ ನಿಲ್ಬೋದು. ಧರ್ಮೇಂದ್ರ ಪ್ರಧಾನ್ ಕೂಡ ರಾಜೀನಾಮೆ ಕೊಡ್ಬೋದೇನೋ. ತಪ್ಪಿತಸ್ಥರಿಗೆ ಸರ್ಕಾರ ಈಗ 13 ಜನರನ್ನ ಅರೆಸ್ಟ್ ಮಾಡಿದೆ. ಅವರಿಗೆ ಶಿಕ್ಷೆ ಕೂಡ ಆಗೋ ರೀತಿಯಲ್ಲಿ ನೋಡ್ಕೋಬಹುದೇನೋ. ಆದರೆ ಇಲ್ಲಿಗೆ ಸಾಕಾ? ವಿಪಕ್ಷ, ಆಡಳಿತ ಪಕ್ಷ, ಶಿಕ್ಷಣ ಮಂತ್ರಿ ಎಲ್ಲ ಚೇಂಜ್ ಆಗ್ತಿರ್ತಾರೆ. ಈ ಲೀಕ್ ನಿಲ್ಲತ್ತಾ? ಈ ಆರೋಪಿಗಳನ್ನು ಹಿಡಿದು ಶಿಕ್ಷೆ ಕೊಡ್ತೀರೋ ಹೊಸ ಆರೋಪಿಗಳು ಹುಡ್ಕೊಳ್ತಾರೆ ಅಷ್ಟೇ ನೆಕ್ಸ್ಟ್ ಇನ್ನೊಂದು ಎಕ್ಸಾಮ್ನಲ್ಲಿ ಅಲ್ವಾ? ಮತ್ತೆ ಯುವಕರು ಬೀದಿಗೆ ಬರಬೇಕಾ? ಯುವ ಜನತೆ ಪ್ರಾಣ ಕಳ್ಕೊಳ್ತಾನೆ ಇರಬೇಕಾ? ಎಕ್ಸಾಮ್ ಬರೆದು ಇನ್ನೊಂದ್ಸಲ ಎಕ್ಸಾಮ್ ಬರೀಬೇಕಲ್ಲ ಅನ್ನೋ ಟೆನ್ಷನ್ನಲ್ಲಿ ಪ್ರತಿಭಟನೆ ಮಾಡ್ತಾನೆ ಇರಬೇಕಾ? ಹೀಗಾಗಿ ಸ್ನೇಹಿತರೆ, ದೊಡ್ಡ ಕಾನೂನು ಬದಲಾವಣೆ ಆಗಬೇಕಾಗಿದೆ. ತಪ್ಪಿತಸ್ಥರಿಗೆ ನಾಟ್ ಲೆಸ್ ದೆನ್ ಜೀವಾವಧಿ ಶಿಕ್ಷೆ, ಜೀವಾವಧಿ ಶಿಕ್ಷೆಗಿಂತ ಕಡಿಮೆ ಇಲ್ಲದ ಶಿಕ್ಷೆ ಕೊಡುವಂತ ಕಠಿಣ ಕಾನೂನನ್ನ ತರಬೇಕಾಗಿದೆ. ಲೀಕ್ ಮಾಡಿ ಆ ಅಪರಾಧ ಮಾಡಿದ್ದು ಸಾಬೀತಾದವರಿಗೆ ಆ ಶಿಕ್ಷೆ ಕೊಡಲೇಬೇಕಾಗಿದೆ. ಇಲ್ಲ ಅಂದ್ರೆ ಬರೀ ಸಿಸ್ಟಮ್ ಟೈಟ್ ಮಾಡ್ತೀವಿ ಅಂತ ಎಷ್ಟೇ ಟೈಟ್ ಮಾಡಿದ್ರು ಕೂಡ ಲಕ್ಷಾಂತರ ಜನ ಇನ್ವಾಲ್ವ್ ಆಗೋ ಪ್ರಾಸೆಸ್ನಲ್ಲಿ ನೋಡಿ ಡೇಟಾ ಹೇಳ್ತಾ ಹೋಗ್ತೀವಿ. ನೋಡಿ ಸ್ನೇಹಿತರೆ, ಕಳೆದ 24 ವರ್ಷಗಳಲ್ಲಿ 45 ಪೇಪರ್ ಲೀಕ್ ಆಗಿದೆ ಸ್ನೇಹಿತರೆ. 24 ವರ್ಷಗಳಲ್ಲಿ 45 ಸಲ ಮೇಜರ್ ಪೇಪರ್ ಲೀಕ್. ಏನು ಹುಡುಗಾಟನ ಇದು? ಸಣ್ಣ ಪುಟ್ಟದ್ದು ಸೇರಿಸಿದ್ರೆ ಬರೀ ಕಳೆದ 10 ವರ್ಷಗಳಲ್ಲೇ 89 ಲೀಕ್ಸ್ ಆಗಿವೆ. 48 ಸಲ ಮರುಪರೀಕ್ಷೆ. ಎಷ್ಟು ಸಲ ಟೈಟ್ ಮಾಡ್ತೀರಿ? ಏನು ಟೈಟ್ ಮಾಡ್ತೀರಿ? ಇದು ಆಗ್ತಾನೆ ಇರುತ್ತೆ. ಅದೇ ಕಾರಣಕ್ಕೆ ದೇಶದಲ್ಲಿ ಕಠಿಣ ಕಾನೂನು ಜಾರಿಯಲ್ಲಿರಬೇಕು. ಅದ್ರ ಬಗ್ಗೆ ಯೋಚನೆ ಮಾಡೋರು ಹೆದರುವಂಥ ಕಾನೂನು ಜಾರಿಯಲ್ಲಿರಬೇಕು. ಅದನ್ನು ಸರ್ಕಾರ, ವಿಪಕ್ಷಗಳು ಮನಸ್ಸು ಮಾಡಿದ್ರೆ 1 ವಾರದಲ್ಲಿ ಜಾರಿ ತರೋಕ್ಕೂ ಕೂಡ ಅವಕಾಶ ಇರುತ್ತೆ. ಯಾವ ವಿಪಕ್ಷ ಅದನ್ನು ವಿರೋಧಿಸುತ್ತೆ? ಎಲ್ಲರೂ ಸರ್ವಾನುಮತದಿಂದ ಇದಕ್ಕೆ ಬೆಂಬಲವನ್ನು ಕೊಡ್ತಾರೆ. ದೇಶದ ಯುವ ಜನತೆ ಕೂಡ ಬೆಂಬಲವನ್ನು ಕೊಡ್ತಾರೆ. ಇದನ್ನು ಕೇಳಬೇಕು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೊಂಡು ಏನು ಮಾಡ್ತೀರಿ? ಹೊಸ ಮಂತ್ರಿ ಬರ್ತಾರೆ, ಹೊಸ ಕಳ್ಳರು ಕೂಡ ಬರ್ತಾರೆ ಪೇಪರ್ ಲೀಕ್ ಮಾಡೋಕ್ಕೆ. ಲಕ್ಷಾಂತರ ಜನರು ಇನ್ವಾಲ್ವ್ ಆಗಿರೋ ಪ್ರೊಸೆಸ್ನಲ್ಲಿ ಇದ್ದೇ ಇರ್ತಾರೆ, ಬಂದೇ ಬರ್ತಾರೆ ಇಂಥವ್ರು. ಆದರೆ ಒಂದು ಭಯದ ವಾತಾವರಣ ಬೇಕಲ್ಲ ಅವರಿಗೆ. ಅದು ಕಠಿಣ ಕಾನೂನು ಜಾರಿಗೊಳಿಸೋದರ ಮೂಲಕ ಮಾತ್ರ ಸಾಧ್ಯ. ಸ್ನೇಹಿತರೆ, ನೀಟ್ ಎಕ್ಸಾಮ್ನಿಂದ ರೈಲ್ವೆ ಪರೀಕ್ಷೆವರೆಗೆ ಎಲ್ಲ ಫೀಲ್ಡ್ನಲ್ಲೂ ಸಮಸ್ಯೆ ಇದೆಯಲ್ಲ. UPSC ಒಂದು ಬಿಟ್ಟು ಎಲ್ಲ ಕಡೆ, ನಮ್ಮ KPSC ಅಂತೂ ಹೇಳೋದೇ ಬೇಡ. ಆದರೆ ಕಳೆದ 2 ದಶಕದಲ್ಲಿ ಎಕ್ಸಾಮ್ ಫ್ರಾಡ್ಸಲ್ಲಿ ಕನ್ವಿಕ್ಷನ್ ಆಗಿರೋದು ಜಸ್ಟ್ 1-2 ಕೇಸಲ್ಲಿ ಮಾತ್ರ ಪೇಪರ್ ಲೀಕಲ್ಲಿ. ಹಾಗಿದ್ರೆ ಇಷ್ಟೊಂದು ಲೀಕ್ಸ್ ಹೇಗೆ? ಈಗ ನೋಡಿ, ನೀಟ್ ಹಗರಣ ಎಲ್ಲ ಲೇಟೆಸ್ಟ್. ಇದು ಸ್ವಲ್ಪ ಹಿಂದಕ್ಕೆ ಹೋದರೆ 2024ರಲ್ಲಿ 2 ಸಲ ಎಕ್ಸಾಮ್ ಹಗರಣ ನಡೀತು. ಅವತ್ತು 9 ಲಕ್ಷ ಜನ ಬರೆದಿದ್ದ UGC ನೆಟ್ ಎಕ್ಸಾಮ್ ನಡೆದ ಒಂದೇ ದಿನಕ್ಕೆ ಕ್ಯಾನ್ಸಲ್ ಆಯಿತು. ಇದೇ ಟೈಮ್ನಲ್ಲಿ ಬಿಹಾರ ಮತ್ತು ಗುಜರಾತ್ನಲ್ಲಿ ನೀಟ್ ಪೇಪರ್ ಲೀಕ್ ಕೂಡ ಆಗಿತ್ತು. ಕಡೆಗೆ CBI ಎಂಟ್ರಿ ಆಗಿ ಸುಪ್ರೀಂ ಕೋರ್ಟ್ ತನಕ ಕೇಸ್ ಹೋಯಿತು. 2 ವರ್ಷ ಕಳೆದರೂ ಇನ್ನೂ ನಡೀತಾನೇ ಇದೆ ಅದು. ಹಾಗೆ 2017ರ SSC CGL ಎಕ್ಸಾಮ್ ಬರೀ ಪೇಪರ್ ಲೀಕ್ ಮಾತ್ರ ಅಲ್ಲ, ಇಡೀ ಡಿಜಿಟಲ್ ಸಿಸ್ಟಮನ್ನೇ ಮ್ಯಾನಿಪುಲೇಟ್ ಮಾಡಿದ್ರು. ದಿಲ್ಲಿಯಲ್ಲಿ ಯುವಕರು ಬೀದಿಗಿಳಿದು ಹೋರಾಟ ಕೂಡ ಮಾಡಿದ್ರು. ಆಮೇಲೆ ಈ ಬೃಹತ್ ಹಗರಣ ಕೂಡ CBI ತನಿಖೆಗೆ ಹೋಯಿತು. ಏನಾಯಿತು ಆಮೇಲೆ? ನೆಕ್ಸ್ಟ್ 2015ರ AIPMT ಮೆಡಿಕಲ್ ಎಕ್ಸಾಮ್ ಕೂಡ ತುಂಬ ಜನಕ್ಕೆ ನೆನಪಿರ್ಬೋದು. ಇನ್ನು ಅದಕ್ಕೆ ಹಿಂದೆ ಹೋದರೆ 2010ರಲ್ಲಿ UPA ಟೈಮ್ನಲ್ಲಿ ರೈಲ್ವೆ ಎಕ್ಸಾಮ್ ಹಗರಣ. ಇದು ನಮ್ಮ ದೇಶದಲ್ಲಿ ಎಷ್ಟೆಲ್ಲ ಭ್ರಷ್ಟ ಮನಸ್ಥಿತಿಯ ಮನಸ್ಸುಗಳಿದ್ದಾವೆ. ಕಠಿಣ ಕಾನೂನಿನ ಕೊರತೆ ಮತ್ತು ಫಾಸ್ಟ್ ಟ್ರ್ಯಾಕ್ ಕಾನೂನು ಡೆಲಿವರಿ, ಜಸ್ಟಿಸ್ ಡೆಲಿವರಿಯ ಕೊರತೆ ಎಷ್ಟಿದೆ ಅನ್ನೋದನ್ನು ಮುಖಕ್ಕೆ ಹೊಡೆದ ಹಾಗೆ ನಮಗೆ ಹೇಳ್ತಾನೆ ಇದೆ ಎಲ್ಲ ಘಟನೆಗಳು. ನೋಡಿ, ಇಲ್ಲಿ 2024ರ ನೀಟ್ ಲೀಕ್ ಎಕ್ಸಾಮ್ ಬಗ್ಗೆ ಹೇಳ್ತಾ ಇದ್ವಲ್ಲ, ಅದರಲ್ಲಿ ಎಹ್ಸಾನುಲ್ ಹಕ್ ಅನ್ನೋನು ಪ್ರಮುಖ ಆರೋಪಿ. ಈತ ಈಗ ಬೇಲ್ ಮೇಲೆ ಹೊರಗೆ ಬಂತು, ಮತ್ತೆ ಸ್ಕೂಲ್ಗೆ ಜಾಯಿನ್ ಕೂಡ ಆಗಿದ್ದಾನೆ. ಇನ್ನು ಅಸಿಸ್ಟೆಂಟ್ ಲೋಕೋ ಪೈಲಟ್ ಪರೀಕ್ಷೆಯಲ್ಲಿ ಲೀಕ್ ಮಾಡಿದ್ದ RRB ಮುಂಬೈ ಚೇರ್ಮನ್ ಸತ್ಯೇಂದ್ರ ಮೋಹನ್ ಶರ್ಮಾ ಮತ್ತು ಇದರ 9 ಜನರಿಗೆ 2024ರ ಜನವರಿ 30ನೇ ತಾರೀಕು 5 ವರ್ಷಗಳ ಶಿಕ್ಷೆ ಆಯಿತು ಅಷ್ಟೇ. ಆದರೆ ಶಿಕ್ಷೆ ಆದ 3 ದಿನಕ್ಕೆ ಫೆಬ್ರವರಿ 2ನೇ ತಾರೀಕು ಹೈಕೋರ್ಟ್ನಿಂದ ಆರಾಮಾಗಿ ಬೇಲ್ ತಗೊಂಡು ಹೊರಗೆ ಬಂದ್ಬಿಟ್ಟ ಅವನು. ಹಾಗಂತ ಇಲ್ಲಿ ಬರೀ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾತ್ರ ಅಲ್ಲ, ಸ್ಕೂಲ್ ಮಕ್ಕಳನ್ನೂ ಬಿಟ್ಟಿಲ್ಲ. 2018ರಲ್ಲಿ CBSE 10ನೇ ತರಗತಿಯ ಮ್ಯಾಥ್ಸ್ ಮತ್ತು 12ನೇ ತರಗತಿಯ ಎಕನಾಮಿಕ್ಸ್ ಪೇಪರ್ ನೇರವಾಗಿ ವಾಟ್ಸಪ್ನಲ್ಲಿ ಲೀಕ್ ಆಯಿತು. ಮಕ್ಕಳು ಮತ್ತೆ ಎಕ್ಸಾಮ್ ಬರೀಬೇಕಾಯಿತು.
ಹೀಗೆ ದೇಶದಲ್ಲಿ ಒಂದಿಲ್ಲೊಂದು ಲೀಕ್ ನಡೀತಾನೆ ಇದೆ. ಹಾಗಿದ್ರೆ ಇಷ್ಟು ದೊಡ್ಡ ದೇಶದಲ್ಲಿ ಕಾನೂನೇ ಇಲ್ವಾ? ಇಲ್ಲಿ ಜೀವ ತೆಗಿತಿದ್ದಾರೆ ತಾನೇ ಅವ್ರ ಮಕ್ಕಳದು. ಈ ಥರ ಆದಾಗಲೆಲ್ಲ ಪ್ರತಿ ಸರಿನೂ ಮಕ್ಕಳು ಅಯ್ಯೋ ನನಗೆ ಇನ್ನೊಂದ್ಸಲಿ ಬರೆಯೋಕ್ಕಾಗಲ್ಲಪ್ಪ ಅಂತ ಹೇಳಿ ಕಾನ್ಫಿಡೆನ್ಸ್ ಕಳ್ಕೊಂಡು ತಮ್ಮ ಜೀವನವನ್ನು ತಾವೇ ಮುಗಿಸ್ಕೊಳ್ತಿದ್ದಾರೆ ತಾನೆ ಮಕ್ಕಳು, ವಿದ್ಯಾರ್ಥಿಗಳು ಅಥವಾ ಉದ್ಯೋಗಾಕಾಂಕ್ಷಿಗಳು. ಅದು ಕೊಲೆಗೆ ಈಕ್ವಲ್ ಆಗಿ ಪರಿಗಣಿಸಿ ಯಾಕೆ ಜೀವಾವಧಿ ಶಿಕ್ಷೆ ಕೊಡಬಾರ್ದು? ಕೊಡಲೇಬೇಕು ಸ್ನೇಹಿತರೆ. ಹಾಗಾದರೆ ಏನು ಕಾನೂನು ಕರೆಂಟ್ಲಿ ಇದೆ ರೈಟ್ ನಾವು? ಇವಾಗ ಏನು ಕಾನೂನಿದೆ ಸ್ನೇಹಿತರೆ? 2024ಕ್ಕೂ ಮುಂಚೆ ಏನಾಗ್ತಿತ್ತು ಅಂತ ಹೇಳಿದ್ರೆ ನಮ್ಮಲ್ಲಿ ನ್ಯಾಷನಲ್ ಲೆವೆಲ್ನಲ್ಲಿ ಇದಕ್ಕಂತಾನೆ ಸಪರೇಟ್ ಕಾನೂನು ಇರಲಿಲ್ಲ. ಆಗ ಪೊಲೀಸರು ನಮ್ಮ ಹಳೆಯ IPC ಅಡಿಯಲ್ಲಿ ಕೇಸ್ ಹಾಕ್ತಾ ಇದ್ರು. 2024ಕ್ಕೂ ಮುನ್ನ ಸೆಕ್ಷನ್ 420 ವಂಚನೆ ಮಾಡಿದ್ದಕ್ಕೆ, ಸೆಕ್ಷನ್ 406 ನಂಬಿಕೆ ದ್ರೋಹ ಮಾಡಿದ್ದಕ್ಕೆ, ಸೆಕ್ಷನ್ 120B ಕ್ರಿಮಿನಲ್ ಪಿತೂರಿ ಅಥವಾ ಸಂಚು ರೂಪಿಸಿದ್ದಕ್ಕೆ, ಸೆಕ್ಷನ್ 468 ಫೋರ್ಜರಿ ಅಥವಾ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಕ್ಕೆ. ಈ ಕೇಸ್ಗಳಲ್ಲಿ 3 ರಿಂದ ಮ್ಯಾಕ್ಸಿಮಮ್ 7 ವರ್ಷದವರೆಗೆ ಶಿಕ್ಷೆ ಆಗ್ತಿತ್ತು. ಹಾಗೆ ದಂಡ ವಿಧಿಸೋಕೆ ಅವಕಾಶ ಇತ್ತು. ಇದು ಆಗ್ತಿತ್ತು ಅಂದ್ರೆ ಶಿಕ್ಷೆ ಕೊಡೋಕೆ ಅವಕಾಶ ಇರೋದು. ಅದರಲ್ಲೂ ಕೂಡ ಹೆಚ್ಚಿನವರು ಶಿಕ್ಷೆ ಆಗಲಿಲ್ಲ ಬಿಡಿ, ಅಷ್ಟನ್ನು ಕೂಡ ಎಲ್ಲ ತಪ್ಪಿಸ್ಕೊಂಡ್ಬರ್ತಾರೆ ಆಮೇಲೆ. ಇನ್ನು ಆನ್ಲೈನ್ನಲ್ಲಿ ಅಥವಾ ಕಂಪ್ಯೂಟರ್ ಹ್ಯಾಕ್ ಮಾಡಿ ಪೇಪರ್ ಲೀಕ್ ಮಾಡಿದ್ರೆ IT ಆಕ್ಟ್ 2000 ಸೆಕ್ಷನ್ 66C ಮತ್ತು 72 ಅಡಿಯಲ್ಲಿ ಕೇಸ್ ಹಾಕ್ತಾ ಇದ್ರು. ಕೆಲ ರಾಜ್ಯಗಳು, ಉದಾಹರಣೆಗೆ ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಗಳು ತಮ್ಮದೇ ಸ್ವಂತಹ ರಾಜ್ಯದ ಕಾನೂನುಗಳನ್ನು ಮಾಡಿಕೊಂಡಿದ್ರು. ಆದರೆ ಸಮಸ್ಯೆ ಏನಾಗಿತ್ತು ಅಂದರೆ ಈ ಹಳೆಯ ಕಾನೂನುಗಳಲ್ಲಿ ಈಸಿಯಾಗಿ ಬೇಲ್ ಕೂಡ ಸಿಗ್ತಾ ಇತ್ತು, ದಂಡ ಕಮ್ಮಿ ಇರ್ತಾ ಇತ್ತು. ಹೀಗಾಗಿ ಒಂದು ಸ್ಟೆಪ್ ಮುಂದಕ್ಕೆ ಬಂದ್ವಿ ನಾವು. 2024ರಲ್ಲಿ ಕೇಂದ್ರ ಸರ್ಕಾರ ಹೊಸ ಕಾನೂನು ತಗೊಂಬಂತು, ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಆಕ್ಟ್ 2024 ಪ್ರಿವೆನ್ಷನ್ ಆಫ್ ಅನ್ಫೇರ್ ಮೀನ್ಸ್ ಅಂತ. ಪೇಪರ್ ಲೀಕ್ ತಡೆಯೋಕೆ ಇದನ್ನು ತರಲಾಗಿತ್ತು. ಇದರಡಿ ಬರೋ ಪ್ರತಿಯೊಂದು ಕೇಸ್ ಕೂಡ ನಾನ್ ಬೇಲೆಬಲ್, ಸುಲಭವಾಗಿ ಬೇಲ್ ಸಿಗಲ್ಲ. ಇದರಡಿ ಗ್ಯಾಂಗ್ ಕಟ್ಕೊಂಡು ಮಾಫಿಯಾ ರೀತಿ ಪೇಪರ್ ಲೀಕ್ ಮಾಡಿದ್ರೆ ತಪ್ಪಿತಸ್ಥ ವ್ಯಕ್ತಿಗಳಿಗೆ 5 ರಿಂದ 10 ವರ್ಷಗಳ ಕಠಿಣ ಜೈಲು ಶಿಕ್ಷೆ, 1 ಕೋಟಿ ರೂಪಾಯಿ ದಂಡ ಹಾಕೋದಕ್ಕೆ ಅವಕಾಶ ಇದೆ. ಒಂದು ವೇಳೆ ಪೇಪರ್ ಪ್ರಿಂಟ್ ಮಾಡೋ ಕಂಪನಿಗಳು, ಟೆಕ್ನಾಲಜಿ ಏಜೆನ್ಸಿಗಳು ಮತ್ತು ಲಾಜಿಸ್ಟಿಕ್ಸ್ ಕಂಪನಿಗಳು ದಂಧೆನಲ್ಲಿ ಶಾಮೀಲಾದರೆ ಅವರಿಗೂ 1 ಕೋಟಿ ರೂಪಾಯಿ ದಂಡ ಹಾಕ್ತಾರೆ. ಹಾಗೆ ಎಕ್ಸಾಮ್ಗೆ ಆದ ಸಂಪೂರ್ಣ ಖರ್ಚನ್ನು ಅವರೇ ಕಟ್ಕೊಡ್ಬೇಕು. ಅಷ್ಟೇ ಅಲ್ಲ, ಆ ಕಂಪನಿಯನ್ನು 4 ವರ್ಷಗಳ ಕಾಲ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಿ ಬ್ಯಾನ್ ಮಾಡಲಾಗುತ್ತೆ. ಆದರೆ ಇಷ್ಟು ಸಾಕಾಗಲ್ಲ ಸ್ನೇಹಿತರೆ, ಇನ್ನೂ ಟೈಟ್ ಕಾನೂನು ಬೇಕು. ಸದ್ಯಕ್ಕೆ ಕನ್ವಿಕ್ಷನ್ ರೇಟ್ ಬರೀ 4.5% ಅದರ ಆಸುಪಾಸಲ್ಲಿದೆ. 100ರಲ್ಲಿ 4-5 ಜನಕ್ಕೂ ಕರೆಕ್ಟಾಗಿ ಶಿಕ್ಷೆ ಆಗಲ್ಲ. ಕೋರ್ಟಲ್ಲೂ ತುಂಬ ಸ್ಲೋ ಆಗ್ತಿದೆ. 10-15 ವರ್ಷ ತೀರ್ಪು ಬರಲ್ಲ. ಅಷ್ಟರಲ್ಲಿ ಸಾಕ್ಷಿಗಳೇ ಇರಲ್ಲ, ಬಿದ್ದೇ ಹೋಗುತ್ತೆ ಕೇಸ್. ಅಥವಾ ಸುದೀರ್ಘವಾಗಿ ಎಳೆಯೋ ಕೇಸ್ಗಳಲ್ಲಿ ಅಪರಾಧಿಗಳಿಗೆ ಈಸಿಯಾಗಿ ಬೇಲ್ ಕೂಡ ಸಿಕ್ಬಿಡುತ್ತೆ. ಎಷ್ಟು ದಿನ ವಿಚಾರಣೆ ಮಾಡ್ತೀರಾ, ಇಟ್ಕೊತೀರಾ, ಬೇಲ್ ಕೊಡಿ ಅಂತ ಕೇಳ್ತಾರೆ. ಹೀಗಾಗಿ ಸರ್ಕಾರ ಇನ್ನೂ ಕಠಿಣ ಕಾನೂನನ್ನು ಜಾರಿಗೆ ತರಲೇಬೇಕು. ನಮ್ಮಲ್ಲಿ ಪೋಕ್ಸೋ ಕಾಯ್ದೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅಲ್ವಾ? ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ್ರೆ ಆಚೆ ಬರೋಕೆ ಆಗದೇ ಇಲ್ಲ ಅನ್ನೋ ಭಯ ಅಟ್ಲೀಸ್ಟ್ ಈಗ ಸೈಕಲಾಜಿಕಲಿನಾದರೂ ಇದೆ. ಸ್ಟಿಲ್ ಆಗ್ತಾ ಇದೆ ಪ್ರಕರಣಗಳು. ಆದರೆ ಪೋಕ್ಸೋ ಆ್ಯಕ್ಟ್ ಬಂದ ಮೇಲೆ ಅದರ ಭಯ ಜಾಸ್ತಿ ಇದೆ ಅಪರಾಧಿಗಳಲ್ಲಿ. ಯಾಕಂದರೆ ಈಸಿಯಾಗಿ ಹೊರಗೆ ಬರೋಕ್ಕಾಗಲ್ಲ. ಅತ್ಯಾಚಾರ ಏನಾದರೂ ಸಾಬೀತಾದರೆ ಗಲ್ಲು ಶಿಕ್ಷೆ ವಿಧಿಸೋಕೆ ಅವಕಾಶ ಇದೆ ಪೋಕ್ಸೋನಲ್ಲಿ. ಈಗ ಡೇಟಾ ತೆಗೆದು ನೋಡಿದ್ರೆ ನಿಮಗೆ ಪೋಕ್ಸೋ ಆ್ಯಕ್ಟ್ ಬಂದ ಮೇಲೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯದ ಕೇಸ್ಗಳು ಜಾಸ್ತಿನೇ ಆದಂಗೆ ನಿಮಗೆ ಡೇಟಾ ಕಾಣುತ್ತೆ. ಅದರ ಅರ್ಥ ಆ್ಯಕ್ಟ್ ಬಂದಮೇಲೆ ಜಾಸ್ತಿ ಆಗಿದೆ ಅಂತಲ್ಲ. ಆ್ಯಕ್ಟ್ನಲ್ಲಿ ಮಕ್ಕಳು, ಪೋಷಕರ ಐಡೆಂಟಿಟಿಯನ್ನು ಪಬ್ಲಿಕ್ ಮಾಡಿದ್ರೆ ಅದೊಂದು ಕ್ರೈಮ್ ಆಗುತ್ತೆ. ಆಮೇಲೆ ಯಾರು ಪಬ್ಲಿಕ್ ಮಾಡೋಂಗಿಲ್ಲ. ಅದರ ಪರಿಣಾಮ ಒಂದು ಕಾನ್ಫಿಡೆನ್ಸ್ ಬರ್ತಾ ಇದೆ ಇದನ್ನು ರಿಪೋರ್ಟ್ ಮಾಡೋಕ್ಕೆ. ಅದನ್ನು ಕಂಪ್ಲೇಂಟ್ ಕೊಟ್ಟು ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸೋಕೆ ಮಕ್ಕಳು, ಪೇರೆಂಟ್ಸ್ ಎಲ್ಲ ಮುಂದೆ ಬರ್ತಾ ಇದ್ದಾರೆ ಹೆಚ್ಚೆಚ್ಚು ಮುಂಚೆ ಕಂಪೇರ್ ಮಾಡಿದ್ರೆ. ಆ ರೀತಿ ಕೂಡ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಸಿಸ್ಟಮ್ನಲ್ಲಿ ಒಂದು ಹೊಸ ಕಾನ್ಫಿಡೆನ್ಸ್ ಬರುತ್ತೆ ಕಠಿಣವಾದ ಕಾನೂನುಗಳಿದ್ರೆ. ಇಲ್ಲೂ ಕೂಡ ಪೇಪರ್ ಲೀಕ್ ಮಾಡಿದ್ದನ್ನು ಯಾರಾದರೂ ಕೂಡ ಗೊತ್ತಿರೋರು ಅದನ್ನು ಬಹಿರಂಗಪಡಿಸಿದ್ರೆ ಅವರ ಐಡೆಂಟಿಟಿಯನ್ನು ಸೀಕ್ರೆಟ್ ಆಗಿಡುವಂತಹ ಕ್ಲಾಸ್ನೊಂದಿಗೆ, ಆ ನಿಯಮಗಳೊಂದಿಗೆ ಕಠಿಣವಾದ ಪೇಪರ್ ಲೀಕ್ ತಡೆಗಟ್ಟೋ ಕಾಯ್ದೆ ಬೇಕು, ಕನಿಷ್ಠ ಪಕ್ಷ ಜೀವಾವಧಿ ಶಿಕ್ಷೆಯೊಂದಿಗೆ. ಈ ಪೇಪರ್ ಲೀಕನ್ನು ಆರ್ಥಿಕ ಭಯೋತ್ಪಾದನೆ ಅಥವಾ ಉದ್ದೇಶಪೂರ್ವಕ ಕೊಲೆ ರೀತಿಯೇ ಟ್ರೀಟ್ ಮಾಡಬೇಕು. ಇದರ ಮುಖ್ಯ ಕಿಂಗ್ ಪಿನ್ಗಳಿಗೆ ಯಾವುದೇ ಕಾರಣಕ್ಕೂ ಜಾಮೀನು ಸಿಗಬಾರ್ದು. ಜೊತೆಗೆ ದೊಡ್ಡ ದಂಡದ ಮೊತ್ತವನ್ನು ಹಾಕಬೇಕು. ಮುಂದೆ ಅಪರಾಧ ಇದ್ರ ಬಗ್ಗೆ ಥಿಂಕ್ ಮಾಡಬೇಕು. ಪೇಪರ್ ಲೀಕ್ ಬಗ್ಗೆ ಯೋಚನೆ ಮಾಡೋಕ್ಕೂ ಕೂಡ ಭಯ ಬೀಳೋ ರೀತಿಯಲ್ಲಿರಬೇಕು ಈ ಕಾನೂನು. 5 ವರ್ಷ 6 ವರ್ಷ ಅಂತ ಹೇಳಿದ್ರೆ ಹೋದರೆ 5-6 ವರ್ಷ ಬಂದುಬಿಟ್ರೆ ಕೋಟಿಗಟ್ಟಲೆ ದುಡ್ಡು ಅಥವಾ ದೊಡ್ಡ ದೊಡ್ಡ ಹುದ್ದೆ ಅನ್ನೋ ಒಂದು ದುರಾಸೆಗೆ ಬಿದ್ದು ಅಪರಾಧಗಳನ್ನು ಮಾಡೋರು ಇದ್ದೇ ಇರ್ತಾರೆ. ಇನ್ನೂ ಜಾಸ್ತಿನೇ ಆಗುತ್ತೆ ಅದು. ಜೊತೆಗೆ ಸ್ನೇಹಿತರೆ, ಖದೀಮರು ಸಂಪಾದಿಸಿದ ಪ್ರತಿಯೊಂದು ರೂಪಾಯಿ ಬೇನಾಮಿ ಆಸ್ತಿಯನ್ನು, ಅಕ್ರಮ ಸಂಪತ್ತನ್ನು ತಕ್ಷಣ ಮುಟ್ಟುಗೋಲು ಹಾಕೊಳ್ಬೇಕು. ಸರ್ಕಾರಕ್ಕಾದ ನಷ್ಟವನ್ನು ಅವರಿಂದಲೇ, ಆ ಗ್ಯಾಂಗ್ನಿಂದಲೇ ವಸೂಲಿ ಮಾಡಬೇಕು. ಜೊತೆಗೆ ಲೀಕ್ ಆಗಿರೋ ಪೇಪರನ್ನು ಖರೀದಿ ಮಾಡೋಕ್ಕೆ ಮಕ್ಕಳಿಗೆ ಅಪ್ಪಂದರು, ಅಮ್ಮಂದರು, ಪೇರೆಂಟ್ಸ್ ಏನಾದರೂ ಫಿನಾನ್ಷಿಯಲ್ ಹೆಲ್ಪನ್ನು, ಲಕ್ಷಗಟ್ಟಲೆ ದುಡ್ಡನ್ನು ಲೀಕ್ ಆಗಿರೋ ಪೇಪರ್ ಖರೀದಿ ಮಾಡೋಕ್ಕೆ ದುಡ್ಡು ಫಂಡಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಪ್ಪ ಮಕ್ಕಳು ಎಲ್ಲರನ್ನ ಒಟ್ಟಿಗೆ ಒದ್ದು ಒಳಗೆ ಹಾಕಬೇಕು. ಜೊತೆಗೆ ಎಲ್ಲ ಲೀಗಲ್ ಪ್ರೊಸೀಜರ್ಸನ್ನು ಫಾಸ್ಟ್ ಟ್ರ್ಯಾಕ್ ಮಾಡಬೇಕು.
ಗರಿಷ್ಠ 6 ತಿಂಗಳ ಒಳಗಡೆ ಅದ್ರ ಬಗ್ಗೆ ಫಾಸ್ಟ್ ಟ್ರ್ಯಾಕಲ್ಲಿ ವಿಚಾರಣೆಯಾಗಿ ಅದ್ರ ಬಗ್ಗೆ ಶಿಕ್ಷೆ ಪ್ರಕಟ ಆಗಬೇಕು. ಹೈಯರ್ ಕೋರ್ಟ್ಸ್ಗೆ ಹೋದ್ರೂ ಕೂಡ ನಾಟ್ ಮೋರ್ ದನ್ 1 ಇಯರ್, ಎಲ್ಲವೂ ಕೂಡ ಅಷ್ಟರೊಳಗಡೆ ಮುಗಿದು ಹೋಗ್ಬಿಡ್ಬೇಕು. ಸ್ಪೆಷಲ್ ಕೋರ್ಟ್ಸ್ನ ಕೂಡ ಇದಕ್ಕೋಸ್ಕರ ಸೆಟಪ್ ಮಾಡಿದ್ರೂ ಕೂಡ ಪರವಾಗಿಲ್ಲ. ದೇಶದಲ್ಲಿ ಒಂದಷ್ಟು ಅವಶ್ಯಕತೆ ಇದೆ. ಪರೀಕ್ಷೆಗಳಲ್ಲಿ ಅಕ್ರಮ ಮಾಡಿ ಪಾಸ್ ಆಗಿರೋ ವ್ಯಕ್ತಿ ಡಾಕ್ಟರ್ ಆದರೆ ಪೇಷಂಟ್ಗೆ ಏನು ಟ್ರೀಟ್ಮೆಂಟ್ ಕೊಡೋಕೆ ಸಾಧ್ಯ ಆತ ಅಥವಾ ಆಕೆ? ಎಂಜಿನಿಯರಿಂಗ್ ಪರೀಕ್ಷೆಗಳಲ್ಲಿ ಅಡ್ಡದಾರಿಯಲ್ಲಿ ಬಂದವರು ಆಮೇಲೆ ನಾಳೆ ಸಮಾಜದಲ್ಲಿ ಅವ್ರು ಭ್ರಷ್ಟಾಚಾರ ಮಾಡದೆ ಕೆಲಸ ಮಾಡ್ತಾರಾ? ವ್ಯವಸ್ಥೆಯ ಬುಡ ಮೇಲಾಗೋದಿಲ್ವಾ? ಎಕ್ಸಾಮ್ನ ಫೌಂಡೇಶನ್ಸ್ ಇಷ್ಟೊಂದು ವೀಕ್ ಇತ್ತು ನಮ್ಮಲ್ಲಿ ಅಂತ ಹೇಳಿದ್ರೆ. ಬೇರೆ ರಾಷ್ಟ್ರಗಳಲ್ಲಿ ಎಕ್ಸಾಮ್ನ ನ್ಯಾಷನಲ್ ಸೆಕ್ಯೂರಿಟಿ ಲೆವೆಲ್ನಲ್ಲಿ ನೋಡ್ತಾರೆ. ಇದರಲ್ಲಿ ಫಸ್ಟ್ ಲೈನ್ನಲ್ಲಿ ಬರೋದು ಚೈನಾ ನಮಗೆ ಕಾಲು ಎಳೆದಿತ್ತು ನಮ್ಮಲ್ಲಿ ಪೇಪರ್ ಲೀಕ್ ಆದಾಗ. ನೋಡ್ರಿ ನಾವು ಎಂಥ ದೊಡ್ಡ ಎಕ್ಸಾಮ್ ಹೆಂಗೆ ಮಾಡ್ತೀವಿ ನೋಡ್ರಿ, ನಿಮ್ಗಿಂತ ಜಾಸ್ತಿ ಜನ ಬರೀತಾರೆ, ಕ್ಲೀನಾಗಿ ಮಾಡ್ತೀವಿ ನೋಡ್ರಿ ಅಂತ ಚೀನಾ ಹೇಳಿತ್ತು. ಚೈನಾದ ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮ್, ಗಾವಾ ಎಕ್ಸಾಮ್, ಇದು ಜಗತ್ತಲ್ಲೇ ಅತಿ ಹೆಚ್ಚು ಜನ ಬರೆಯೋ ಎಕ್ಸಾಮ್. ಪ್ರತಿ ವರ್ಷ ಸುಮಾರು 1 ಕೋಟಿಗೂ ಅಧಿಕ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಾರೆ. ಇದರಲ್ಲಿ ಅಕ್ರಮ ಎಸಗಿದ್ರೆ ನೇರವಾಗಿ 7 ವರ್ಷಗಳ ಕಾಲ ಕಠಿಣ ಜೈಲು ಶಿಕ್ಷೆ ಫಿಕ್ಸ್. ಚೀನಾ ಕಾನೂನುಗಳ ಬಗ್ಗೆ ನಿಮಗೆ ಹೇಳಬೇಕಾಗಿಲ್ಲ. 7 ವರ್ಷ ಅಂದರೆ 7 ವರ್ಷ ಅದು ಆಗುತ್ತೆ. ಅಲ್ಲಿ ಬೇಲ್, ವಿಚಾರಣೆ, ಡಿಲೇ, ಡೆಮೋಕ್ರಸಿ ಎಲ್ಲ ಬಹಳ ಇಲ್ಲ. ಡೌಟ್ ಬಂದರೆ ಎತ್ಕೊಂಡಾಗಿ ರುಬ್ತಾರೆ. ಆಮೇಲೆ ಎರಡನೇದು ಅಮೆರಿಕದಲ್ಲಿ ಪೇಪರ್ ಲೀಕ್ ಮಾಡಿದ್ರೆ 15-20 ವರ್ಷ ಜೈಲು ಶಿಕ್ಷೆ ಬೀಳುತ್ತೆ. ಹಾಗೆ ದಕ್ಷಿಣ ಕೊರಿಯಾ, ಅಲ್ಲಿ ಸುನೆಂಗ್ ಎಕ್ಸಾಮ್ ಟೈಮ್ನಲ್ಲಿ ಇಡೀ ದೇಶ ಸ್ತಬ್ಧ ಆಗುತ್ತೆ. ಪೇಪರ್ ಲೀಕ್ ಮಾಡೋಕ್ಕೆ ಪ್ರಯತ್ನ ಪಟ್ಟವ್ರನ್ನ ಜೈಲಿಗೆ ತಳ್ಳೋದು ಮಾತ್ರ ಅಲ್ಲ, ಅಕ್ರಮ ಎಸಗಿದ ವಿದ್ಯಾರ್ಥಿಗಳನ್ನು ಶಾಶ್ವತವಾಗಿ ಬ್ಯಾನ್ ಮಾಡಿ ಬಿಸಾಕ್ತಾರೆ. ಬೇರೆ ರಾಷ್ಟ್ರಗಳಲ್ಲಿ ಯುವಕರ ಭವಿಷ್ಯ ಕಾಪಾಡೋಕೆ ಇಷ್ಟೊಂದು ಕಠಿಣ ಕಾನೂನುಗಳಿದ್ದಾಗ ಭಾರತದಂಥ ದೊಡ್ಡ ರಾಷ್ಟ್ರದಲ್ಲಿ, ಸಿಕ್ಕಾಪಟ್ಟೆ ಕರಪ್ಟ್ ಮನಸ್ಸುಗಳೂ ಕೂಡ ಇರೋ ರಾಷ್ಟ್ರದಲ್ಲಿ ಸಾಫ್ಟ್ ಆಗಿ ಹೋಗೋದ್ರಲ್ಲಿ ಅರ್ಥವೇ ಇಲ್ಲ. ಇದಕ್ಕೆ ಕಠಿಣ ಕಾನೂನು ಜಾರಿಗೆ ಬರಲೇಬೇಕು ಸ್ನೇಹಿತರೆ. ಒಂದು ಪೇಪರ್ ಲೀಕ್ನಿಂದ ಒಬ್ಬ ವಿದ್ಯಾರ್ಥಿ ತನ್ನ ಜೀವನವನ್ನು ತಾನು ಮುಗಿಸ್ಕೊಂಡ್ರೂ ಕೂಡ ಆ ಪೇಪರ್ ಲೀಕ್ಗೆ ಕಾರಣ ಆದವರು ಇರ್ತಾರಲ್ಲ, ಅವ್ರ ಮೇಲೆ ಕೊಲೆ ಪ್ರಕರಣದಲ್ಲಿ ಎಷ್ಟು ಕಠಿಣ ಕಾನೂನುಗಳು ಮತ್ತು ಶಿಕ್ಷೆಗಳು ಅನ್ವಯ ಆಗ್ತಾವೋ ಅದಕ್ಕಿಂತ ಚೂರು ಕಮ್ಮಿ ಅನ್ವಯ ಆಗಬಾರ್ದು. ಇದು ನಮ್ಮ ಕಠಿಣ ಆಗ್ರಹ. ನೀವೆಲ್ಲರೂ ಕೂಡ ಇದೇ ಆಗ್ರಹವನ್ನು ಮಾಡಿ ಸ್ನೇಹಿತರೆ. ಜನ ಲೋಕಪಾಲ್ ಬಿಲ್ ಅಂತ ಫೈಟ್ ಆಯ್ತಲ್ಲ, ಇವಾಗಲೂ ಕೂಡ ನಾವು ಕಠಿಣ ಕಾನೂನಿಗೆ, ಎಕ್ಸಾಮ್ ವ್ಯವಸ್ಥೆಯ ರಿಫಾರ್ಮ್ಗೆ ಆಗ್ರಹ ಮಾಡಬೇಕು. ಬರೀ ಪ್ರಧಾನ ರಾಜೀನಾಮೆ ತಗೊಂಡು ಏನು ಮಾಡ್ತೀರಿ? ಅವರು ತಗೊಳ್ಳೋ ಸಣ್ಣ ಡಿಮಾಂಡ್, ಅವ್ರನ್ನ ರಾಜೀನಾಮೆ ಕೇಳಬೇಕು, ಸರಿ, ಅಲ್ಲಿಗೆ ನಿಲ್ಲಬಾರ್ದು. ಇದು ಅಮೂಲಾಗ್ರ ಬದಲಾವಣೆ ಆಗೋ ಕಾನೂನು ಜಾರಿ ಆಗಬೇಕು. 2024 ಕಾನೂನಿಂದ ಪರಿಣಾಮ ಆಗಿಲ್ಲ ಅನ್ನೋದು ಸಾಬೀತಾಗಿದೆ. ಕನಿಷ್ಠ ಪಕ್ಷ ಜೀವಾವಧಿ ಶಿಕ್ಷೆ. ಇದನ್ನು ಎಲ್ಲ ಕಡೆ ಕೇಳಿ ಸ್ನೇಹಿತರೆ. ಈ ವರದಿಯನ್ನು ಎಲ್ಲ ಕಡೆ ಶೇರ್ ಮಾಡಿ. ಎಲ್ಲ ಕಡೆ ನೀವು ಇದನ್ನು ಆಂದೋಲನ ನಡೆಸಿ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ. ಹಾಗೆ ಈ ಬಗ್ಗೆ ನಿಮ್ಮ ಒಪಿನಿಯನ್ ಕೂಡ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಕೇವಲ ಎಕ್ಸ್ಕ್ಲೂಸಿವ್ ಮೆಂಬರ್ ಓನ್ಲಿ ವಿಡಿಯೋಸ್ ಮಾತ್ರ ಅಲ್ಲ ಸ್ನೇಹಿತರೆ, ಹಲವಾರು ಸ್ಪೆಷಲ್ ರಿಪೋರ್ಟ್ಗಳ ಅರ್ಲಿ ಆಕ್ಸೆಸನ್ನು ಕೂಡ ನಾವು ಮೆಂಬರ್ಸ್ಗೆ ನೀಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಸಪೋರ್ಟ್, ಬೆಂಬಲ. ಮೊದಲು ನೀವು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ರೆಡಿ ಪಬ್ಲಿಷ್ ಆಗಿರೋ ಮೆಂಬರ್ ಓನ್ಲಿ ವೀಡಿಯೋಸನ್ನು ಚೆಕ್ ಮಾಡಿ ನೋಡ್ಬೋದು. ಅದರಲ್ಲಿ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಮಾತ್ರ ಅವೆಲ್ಲವೂ ನೀವು ಆಮೇಲೆ ಜಾಯಿನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡ್ಬೋದು. ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.